Hi students, welcome to the second PUC Computer Science online class. Myself Umesh, Computer Science lecturer. Today we are going to discuss the new chapter, Typical Configuration of Computer System. This is your first chapter students. We already discussed the logic gates entire chapter. So today we are going to discuss the new chapter and your first chapter, Typical Configuration of Computer System. ಇದು ನಿಮಗೆ ಮೊದಲನೇ ಚಾಪ್ಟರ್ ಆಗುತ್ತೆ. ಈ ಚಾಪ್ಟರ್ ಇಂದ ಕೂಡ ನಿಮಗೆ 1 ಮಾರ್ಕ್ ಒಂದು ಕ್ವಶನ್, 3 ಮಾರ್ಕ್ ಒಂದು ಕ್ವಶನ್, ಟೋಟಲ್ 4 ಮಾರ್ಕ್ಸ್ ನಿಮಗೆ ಆನ್ಯುವಲ್ ಎಕ್ಸಾಮಿನೇಷನ್ ಗೆ ಬರುತ್ತೆ ಸ್ಟೂಡೆಂಟ್ಸ್. ಸೊ ಲೇಟ್ ಯಾಕೆ, ಎಲ್ಲರೂ ಕಾನ್ಸಂಟ್ರೇಷನ್ ಇಟ್ಟು ಕೇಳಿ, ಸ್ಟಾರ್ಟ್ ಮಾಡ್ಬಿಡೋಣ. ದ ಚಾಪ್ಟರ್ ನೇಮ್ ಟಿಪಿಕಲ್ ಕಾನ್ಫಿಗರೇಷನ್ ಆಫ್ ಕಂಪ್ಯೂಟರ್ ಸಿಸ್ಟಮ್. ಸೊ ಫಸ್ಟ್ ಇಯರ್ ಅಲ್ಲೇ ನೀವು ಬೇಸಿಕ್ ಇಂಟ್ರೊಡಕ್ಷನ್ ಆಫ್ ಕಂಪ್ಯೂಟರ್ ಚಾಪ್ಟರ್ ನ ನೋಡಿದೀರಾ. ಆ ಚಾಪ್ಟರ್ ಅಲ್ಲಿ ಬೇಸಿಕಲಿ ಏನೇನ್ ಕಾನ್ಸೆಪ್ಟ್ಸ್ ಬಂತು, ಸೇಮ್ ಕಾನ್ಸೆಪ್ಟ್ ಸೆಕೆಂಡ್ ಇಯರ್ ಫಸ್ಟ್ ಚಾಪ್ಟರ್ ಅಲ್ಲಿ ಕೂಡ ಬರುತ್ತೆ ಅಂಡ್ ಸೆಕೆಂಡ್ ಇಯರ್ ಗೆ ಅಡಿಷನಲ್ ಕಾನ್ಸೆಪ್ಟ್ಸ್ ಕೂಡ ಬರುತ್ತೆ. ಸೊ ಎರಡು ಕಾನ್ಸೆಪ್ಟ್ಸ್ ಇದರಲ್ಲಿ ಇರೋದ್ರಿಂದ ನೀವು ಕಾನ್ಸಂಟ್ರೇಷನ್ ನೀಟಾಗಿಟ್ಟು ಕೇಳಿ ತಿಳ್ಕೋಬೇಕು ಸ್ಟೂಡೆಂಟ್ಸ್. ಮೊದಲಿಗೆ ವಾಟ್ ಈಸ್ ಕಂಪ್ಯೂಟರ್? ಕಂಪ್ಯೂಟರ್ ಇಸ್ ಆನ್ ಎಲೆಕ್ಟ್ರಾನಿಕ್ ಡಿವೈಸ್ ವಿಚ್ accept input, process them and provides meaningful information, nothing but output to the computer. So computer is an electronic device. First year alle kelirtira, again explain ಮಾಡ್ತಿದ್ದೀನಿ. Electronic device ಅಂತಂದ್ರೆ which device work with the help of the electric power, current ಇಂದ ವರ್ಕ್ ಆಗುವಂತ ಡಿವೈಸ್ ನ ನಾವು ಎಲೆಕ್ಟ್ರಾನಿಕ್ ಡಿವೈಸ್ ಅಂತ ಕರಿತೀವಿ. ಆ ಎಲೆಕ್ಟ್ರಾನಿಕ್ ಡಿವೈಸ್ ಈಗ ನಿಮ್ಮ ಹತ್ರ ಇರೋದು ಕಂಪ್ಯೂಟರ್ ಅಂತ ಹೇಳ್ತೀವಿ. which accept ಇನ್ಪುಟ್ ಸ್ಟೂಡೆಂಟ್ಸ್. ಮೊದಲಿಗೆ ಕಂಪ್ಯೂಟರ್ಗೆ ಯೂಸರ್ ಅಂತ ಏನ್ ಕರಿತೀವಿ ಅವನು ಇನ್ಪುಟ್ ನ ಕೊಡಬೇಕು. ಅಲ್ಲಿಗೆ ನೀವು ಕಂಪ್ಯೂಟರ್ ಆನ್ ಮಾಡೋದ್ರಿಂದ ನಿಮ್ಮ ಇನ್ಪುಟ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಪ್ರೊಸೆಸ್ ದಮ್. ವಾಟ್ ಈಸ್ ದ ಮೀನಿಂಗ್ ಆಫ್ ಪ್ರೊಸೆಸ್? ದ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಇನ್ಪುಟ್ ಬೈ ದ ಕಂಪ್ಯೂಟರ್ ಈಸ್ ಕಾಲ್ಡ್ ಪ್ರೊಸೆಸ್. ಅಲ್ಲಿಗೆ ಕಂಪ್ಯೂಟರ್ ನೀವು ಕೊಟ್ಟಿರುವಂತಹ ಡೇಟಾ ಆಗ್ಲಿ ಇನ್ಫಾರ್ಮೇಶನ್ ಆಗ್ಲಿ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದನ್ನ ನಾವು ಪ್ರೊಸೆಸ್ ಅಂತ ಕರಿತೀವಿ. ಅಂಡ್ ಪ್ರೊವೈಡ್ಸ್ ಮೀನಿಂಗ್ಫುಲ್ ಇನ್ಫಾರ್ಮೇಶನ್, ನಥಿಂಗ್ ಬಟ್ ಔಟ್ಪುಟ್ ಟು ದ ಕಂಪ್ಯೂಟರ್. ಪ್ರೊಸೆಸ್ ಮಾಡಿದ್ದಾದ್ಮೇಲೆ ಯೂಸರ್ಗೆ ಔಟ್ಪುಟ್ ನ ಸೆಂಡ್ ಮಾಡುತ್ತೆ ಕಂಪ್ಯೂಟರ್. ಸೊ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಯೂಸರ್ ಅಂದ್ರೆ ಯಾರು ಸರ್? ಹೂ ಯೂಸ್ ದ ಕಂಪ್ಯೂಟರ್ ಈಸ್ ಕಾಲ್ಡ್ ಯೂಸರ್. ಕಂಪ್ಯೂಟರ್ ನ ನೀವು ಯೂಸ್ ಮಾಡ್ತಿದ್ರೆ ನೀವು ಯೂಸರ್ ಆಗ್ತೀರಾ. ಮೊದಲಿಗೆ ಇನ್ಪುಟ್ ನ ಕೊಡ್ತೀರಾ, ನೆಕ್ಸ್ಟ್ ಅದು ಪ್ರೊಸೆಸ್ ಆಗುತ್ತೆ, ಆಮೇಲೆ ಕಂಪ್ಯೂಟರ್ ನಿಮ್ಗೆ ಪರ್ಫೆಕ್ಟ್ ಔಟ್ಪುಟ್ ನ ಕೊಡುತ್ತೆ. ಇದನ್ನ ನಾವು ಕರೆಯುವಂತದ್ದು ಕಂಪ್ಯೂಟರ್. ಸೊ ಅಗೇನ್ ಐ ಆಮ್ ಎಕ್ಸ್ಪ್ಲೈನಿಂಗ್. ಕಂಪ್ಯೂಟರ್ ಇಸ್ ಅನ್ ಎಲೆಕ್ಟ್ರಾನಿಕ್ ಡಿವೈಸ್ ವಿಚ್ accept the input, process them and provides meaningful information, nothing but output to the user. The next point, computer system includes two important units. You know very well, one is called hardware, another one is called software. Hardware, software ಎರಡು ಪರ್ಫೆಕ್ಟ್ ಆಗಿ ವರ್ಕ್ ಮಾಡಿದ್ರೆ ನಾವು ಅದನ್ನ ಕಂಪ್ಯೂಟರ್ ಅಂತ ಕರಿತೀವಿ. ಹಾರ್ಡ್ವೇರ್ ಅಂತಂದ್ರೆ ಏನು ಸರ್? ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. The physical components of the computer is called computer hardware. Example, keyboard, mouse, monitor, etc. You can give any component of the computer as an example of hardware. Mind ಅಲ್ಲಿ ಚೆನ್ನಾಗಿ ನೆನಪನ್ನ ಇಟ್ಕೊಳ್ಳಿ. ಸೊ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಫಿಸಿಕಲ್ ಕಾಂಪೊನೆಂಟ್ಸ್ ಆಫ್ ದ ಕಂಪ್ಯೂಟರ್ ಅಂತಂದ್ರೆ ವಿಚ್ ವಿ ಕ್ಯಾನ್ ಸಿ ಅಂಡ್ ವಿ ಕ್ಯಾನ್ ಟಚ್. ನೀವು ಯಾವ ಕಂಪ್ಯೂಟರ್ ಕಾಂಪೊನೆಂಟ್ ನ ನೋಡ್ತೀರಾ, ಅದನ್ನ ಟಚ್ ಮಾಡ್ತೀರಾ, ಅದನ್ನ ನಾವು ಹಾರ್ಡ್ವೇರ್ ಅಂತ ಕರಿತೀವಿ. ದ ನೆಕ್ಸ್ಟ್ ಹೆಡಿಂಗ್ ವಿ ವಿಲ್ ಕಾಲ್ ಇಟ್ ಆಸ್ ಸಾಫ್ಟ್ವೇರ್. ಸರ್ ಸಾಫ್ಟ್ವೇರ್ ಅಂತಂದ್ರೆ ಏನು? Sequence of instructions or computer programs created to perform the particular task is called software. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸೀಕ್ವೆನ್ಸ್ ಆಫ್ ಇನ್ಸ್ಟ್ರಕ್ಷನ್ಸ್ ಆರ್ ಕಂಪ್ಯೂಟರ್ ಪ್ರೋಗ್ರಾಮ್ಸ್. ಯು ನೋ ವೆರಿ ವೆಲ್, ಫಸ್ಟ್ ಇಯರ್ ಅಲ್ಲಿ ತುಂಬಾ C++ ಪ್ರೋಗ್ರಾಮ್ಸ್ ನ ಬರ್ದಿರ್ತೀರಾ, ಅದನ್ನ ಎಕ್ಸಿಕ್ಯೂಟ್ ಕೂಡ ಮಾಡಿರ್ತೀರಾ, ರಿಸಲ್ಟ್ ಕೂಡ ನೋಡಿರ್ತೀರಾ. ಆ ತರ ಪ್ರೋಗ್ರಾಮ್ಸ್ ಎಲ್ಲ ಒಂದು ಕಡೆ ಸೇರಿದ್ರೆ ಒಂದು ವರ್ಕ್ಗೆ ಯೂಸ್ ಆದ್ರೆ ನಾವು ಅದನ್ನ ಸಾಫ್ಟ್ವೇರ್ ಅಂತ ಕರಿತೀವಿ. ಎಕ್ಸಾಂಪಲ್ C++, ಜಾವಾ, ವಿಂಡೋಸ್ 8 ಎಕ್ಸೆಟ್ರಾ. ನೋಡಿ ಸ್ಟೂಡೆಂಟ್ಸ್, ಒಂದು ಕಂಪ್ಯೂಟರ್ ವರ್ಕ್ ಆಗ್ಬೇಕು ಅಂದ್ರೆ ಸಫಿಶಿಯಂಟ್ ಆಗಿ ಹಾರ್ಡ್ವೇರ್ ವರ್ಕ್ ಆಗ್ಬೇಕು, ಸಾಫ್ಟ್ವೇರ್ ಕೂಡ ವರ್ಕ್ ಆಗ್ಬೇಕು. ನೀವೇನಾದ್ರೂ ಒಂದು ಸೆಲ್ ಫೋನ್ ನ ಎಕ್ಸಾಂಪಲ್ ಅಂತ ತಗೊಂಡ್ರೆ, ಇಫ್ ಯು ಅಬ್ಸರ್ವ್ ದ ಸೆಲ್ ಫೋನ್, ದ ಡಿವೈಸ್ ಇಸ್ ಕಾಲ್ಡ್ ಹಾರ್ಡ್ವೇರ್.
ನಿಮ್ಮ ಸೆಲ್ ಫೋನ್ ಏನ್ ಹಿಡ್ಕೊಳ್ತೀರಾ ಅದನ್ನ ಹಾರ್ಡ್ವೇರ್ ಅಂತ ಕರಿತೀವಿ. ಒನ್ಸ್ ಯು ಆನ್ ದ ಸಿಸ್ಟಮ್, ನೀವು ನಿಮ್ಮ ಮೊಬೈಲ್ ಫೋನ್ ನ ಆನ್ ಮಾಡಿದ ತಕ್ಷಣ ಸ್ಕ್ರೀನ್ ಮೇಲೆ ಏನೆಲ್ಲ ಬರುತ್ತೆ ನಾವು ಅದನ್ನ ಸಾಫ್ಟ್ವೇರ್ ಅಂತ ಕರಿತೀವಿ. ನೀವು ಟಚ್ ಮಾಡಿದ್ರೆ ಸಾಕು ಮೆಸೇಜಸ್ ಹೋಗ್ಬೋದು, ಟಚ್ ಮಾಡಿದ್ರೆ ಸಾಕು ಫೋಟೋಸ್ ಹೋಗ್ತೀರಾ, ವಿಡಿಯೋಸ್ ಹೋಗ್ತೀರಾ, ಎಲ್ಲ ಆಪ್ಷನ್ಸ್ ಆಪರೇಟ್ ಮಾಡ್ತೀರಾ, ಅದನ್ನ ನಾವು ಸಾಫ್ಟ್ವೇರ್ ಅಂತ ಕರಿತೀವಿ. ಅಲ್ಲಿಗೆ ಒಂದು ಎಲೆಕ್ಟ್ರಾನಿಕ್ ಡಿವೈಸ್ ನಮ್ಮ ಕಂಪ್ಯೂಟರ್ ಅನ್ನೋದು ಸಫಿಶಿಯಂಟ್ ಆಗಿ ವರ್ಕ್ ಆಗ್ಬೇಕು ಅಂದ್ರೆ ಹಾರ್ಡ್ವೇರ್ ಇರಬೇಕು, ಸಾಫ್ಟ್ವೇರ್ ಕೂಡ ಇರಬೇಕು. ಅಂಡ್ ವಾಟ್ ಈಸ್ ದ ನೆಕ್ಸ್ಟ್ ಹೆಡಿಂಗ್? ಯೂಸರ್. ಯೂಸರ್ ಅಂದ್ರೆ ಏನು? ಎ ಪರ್ಸನ್ ಹೂ ಯೂಸ್ ದ ಕಂಪ್ಯೂಟರ್ ಸಿಸ್ಟಮ್. ಯಾವ ಪರ್ಸನ್ ಕಂಪ್ಯೂಟರ್ ನ ಯೂಸ್ ಮಾಡ್ತಿದ್ದಾನೆ ನಾವು ಅವ್ರನ್ನ ಯೂಸರ್ ಅಂತ ಕರಿತೀವಿ. ದ ನೆಕ್ಸ್ಟ್ ಹೆಡಿಂಗ್, ರೈಟ್ ಡೌನ್ ಸ್ಟೂಡೆಂಟ್ಸ್, ವಿಚ್ ಇಸ್ ಕಾಲ್ಡ್ ಡೇಟಾ. ಇಟ್ ಈಸ್ ಕಲೆಕ್ಷನ್ ಆಫ್ raw facts, figures or statistics, then processed to generate some meaningful information. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಹೆಡಿಂಗ್ ಇದೆ ನೋಡಿ ಸ್ಟೂಡೆಂಟ್ಸ್, ಇನ್ಫಾರ್ಮೇಶನ್. ದ ಪ್ರೊಸೆಸ್ಡ್ ಡೇಟಾ ಇಸ್ ನೌನ್ ಆಸ್ ಇನ್ಫಾರ್ಮೇಶನ್. ನೋಡಿ ಸ್ಟೂಡೆಂಟ್ಸ್, ಡೇಟಾ ಇನ್ಫಾರ್ಮೇಶನ್ ಎರಡಕ್ಕೂ ಸ್ಮಾಲ್ ಡಿಫರೆನ್ಸ್ ಇದೆ. ವಿಚ್ ಇಸ್ ನಾಟ್ ಆರ್ಗನೈಸ್ಡ್, ಇಟ್ ಇಸ್ ಕಾಲ್ಡ್ ಡೇಟಾ. ವಿಚ್ ಇಸ್ ಆರ್ಗನೈಸ್ಡ್, ದಟ್ ಇಸ್ ಕಾಲ್ಡ್ ಇನ್ಫಾರ್ಮೇಶನ್. ಅಂದ್ರೆ ನಿಮ್ಮ ಡೇಟಾ ಅಂದಿದ ತಕ್ಷಣ ಫ್ಯಾಕ್ಟ್ಸ್, ಫಿಗರ್ಸ್, ಸ್ಟ್ಯಾಟಿಸ್ಟಿಕ್ಸ್, ನೀವೆಲ್ಲ ನಿಮ್ಮ ಲೆಟರ್ಸ್, ನಂಬರ್ಸ್, ಸಿಂಬಲ್ಸ್ ಎಲ್ಲ ಕಾಂಬಿನೇಷನ್ ಸಿಗುತ್ತೆ. ಡೇಟಾ ಇಂದ ಉಪಯೋಗ ಏನು ಸರ್ ಅಂತಂದ್ರೆ, ದೆನ್ ಪ್ರೊಸೆಸ್ಡ್ ಟು ಜನರೇಟ್ ದ ಮೀನಿಂಗ್ಫುಲ್ ಇನ್ಫಾರ್ಮೇಶನ್. ಅಂದ್ರೆ ನೀವು ಮೊದಲಿಗೆ ಕಂಪ್ಯೂಟರ್ ಕೊಡೋ ಅಂತದನ್ನ ನಾವು ಡೇಟಾ ಅಂತ ಕರಿತೀವಿ. ಕಂಪ್ಯೂಟರ್ ಅದನ್ನ ಪ್ರೊಸೆಸ್ ಮಾಡಿದ ಆದ್ಮೇಲೆ ನಮ್ಮ ಕಂಪ್ಯೂಟರ್ ಕೊಡೋದನ್ನ ನಾವು ಇನ್ಫಾರ್ಮೇಶನ್ ಅಂತ ಕರಿತೀವಿ. ನೀವು ಫಸ್ಟ್ ಟೈಪ್ ಮಾಡಿದಾಗ ಅದರಲ್ಲಿ ಮಿಸ್ಟೇಕ್ಸ್ ಇದ್ರೆ ಕಂಪ್ಯೂಟರ್ ನಿಮ್ಗೆ ತೋರಿಸುತ್ತೆ. ಅಂದ್ರೆ ಮೊದಲಿಗೆ ನೀವು ಟೈಪ್ ಮಾಡುವಾಗ ಅದನ್ನ ನಾವು ಡೇಟಾ ಅಂತ ಕರಿತೀವಿ. ಕಂಪ್ಯೂಟರ್ ಮಿಸ್ಟೇಕ್ಸ್ ಎಲ್ಲ ಫೈಂಡ್ ಔಟ್ ಮಾಡಿ ಅದನ್ನ ಕರೆಕ್ಟ್ ಮಾಡಿದ್ದಾದ್ಮೇಲೆ ಅದನ್ನ ನಾವು ಇನ್ಫಾರ್ಮೇಶನ್ ಅಂತ ಕರಿತೀವಿ. ಸೆಕೆಂಡ್ ಇಯರ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್, ನಿಮಗೆ 1 ಮಾರ್ಕ್ ಕೇಳ್ತಾ ಇರ್ತಾರೆ ಡೇಟಾ ಇನ್ಫಾರ್ಮೇಶನ್. ಡೇಟಾ ಅಂತಂದ್ರೆ ಏನು? ಇಟ್ ಇಸ್ ಕಲೆಕ್ಷನ್ ಆಫ್ ರಾ ಫಿಗರ್ಸ್, ಫ್ಯಾಕ್ಟ್ಸ್ ಆರ್ ಸ್ಟ್ಯಾಟಿಸ್ಟಿಕ್ಸ್, ದೆನ್ ಪ್ರೊಸೆಸ್ಡ್ ಟು ಜನರೇಟ್ ಸಮ್ ಮೀನಿಂಗ್ಫುಲ್ ಇನ್ಫಾರ್ಮೇಶನ್. ಇನ್ಫಾರ್ಮೇಶನ್ ಅಂತಂದ್ರೆ ಏನು? ದ ಪ್ರೊಸೆಸ್ಡ್ ಡೇಟಾ ಈಸ್ ನೌನ್ ಆಸ್ ಇನ್ಫಾರ್ಮೇಶನ್. It is the next one, students, review of block diagram of computer system or basic units of the computer system or functional units of the computer system. Block diagram of the computer system, basic units of the computer system, functional units of the computer system. ಅಂದ್ರೆ basic units ಅಂತಂದ್ರು ಒಂದೇ, functional units ಅಂತಂದ್ರು ಒಂದೇ, ನೆನಪಿಟ್ಕೊಳ್ಳಿ. ಇದನ್ನ ನೀವು ಲಾಸ್ಟ್ ಇಯರ್ ಓದಿದಿರ ಸ್ಟೂಡೆಂಟ್ಸ್, ಇನ್ ಡೆಪ್ತ್ ಆಗಿ ಹೇಳಿರ್ತೀನಿ. ಸೊ ಕಂಪ್ಯೂಟರ್ ಸಿಸ್ಟಮ್ ಹ್ಯಾಸ್ 4 ಮೇನ್ ಬೇಸಿಕ್ ಯೂನಿಟ್ಸ್. ಒನ್ ಇಸ್ ಕಾಲ್ಡ್ ಇನ್ಪುಟ್ ಯೂನಿಟ್, ದ ನೆಕ್ಸ್ಟ್ ಒನ್ ಇಸ್ ಕಾಲ್ಡ್ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, ದ ನೆಕ್ಸ್ಟ್ ಒನ್ ಇಸ್ ಕಾಲ್ಡ್ ಮೆಮೊರಿ ಯೂನಿಟ್, ಅಂಡ್ ದ ನೆಕ್ಸ್ಟ್ ಒನ್ ಇಸ್ ಕಾಲ್ಡ್ ಔಟ್ಪುಟ್ ಯೂನಿಟ್. But under that CPU, central processing unit, we are having 3 units. One is called control unit, another one is called arithmetic and logic unit, the next one is called registers. Total 7 units, students. But basic ಅಂತ ತಗೊಂಡಾಗ ನಮಗೆ 4 ಯೂನಿಟ್. ಯಾಕೆ ಅಂತಂದ್ರೆ CPU, central processing unit ಒಳಗಡೆ ನಮಗೆ 3 ಯೂನಿಟ್ ಮಾತ್ರ ಸಿಗುತ್ತೆ. ನೋಡಿ ಸ್ಟೂಡೆಂಟ್ಸ್, ಡಯಾಗ್ರಾಮ್ ನ ಕೂಡ ಅಬ್ಸರ್ವ್ ಮಾಡಿ. ಲಾಸ್ಟ್ ಇಯರ್ ಸೇಮ್ ಡಯಾಗ್ರಾಮ್ ಸ್ಟೂಡೆಂಟ್ಸ್ ನೀವು ಅಬ್ಸರ್ವ್ ಮಾಡಿದ್ರೆ, ಇನ್ಪುಟ್ ಯೂನಿಟ್, memory unit, output unit, there is a CPU. Under that we are having 3 units. One is called control unit, ALU, registers. This is called, ಎಲ್ಲದಕ್ಕೂ ಒಂದು ಇನ್ಪುಟ್ ಸಿಗ್ನಲ್ ನ ಕೊಡಿ, ಒಂದು ಔಟ್ಪುಟ್ ಸಿಗ್ನಲ್ ನ ತಗೊಳ್ಳಿ. The block diagram of basic units of the computer system. Explanation ಕೊಟ್ಟೋಗಣ್ಣ, ಎಲ್ಲರೂ ಕಾನ್ಸಂಟ್ರೇಷನ್ ಇಟ್ಟು ಕೇಳ್ತಿದ್ದೀರಾ. The next concept is called, the first one, input unit. ನೇಮ್ ಅಲ್ಲ ಇದೆ ಸ್ಟೂಡೆಂಟ್ಸ್. ಇನ್ಪುಟ್ ಯೂನಿಟ್ ಏನಕ್ಕೆ ಯೂಸ್ ಆಗುತ್ತೆ? ಇಟ್ ಈಸ್ ಯೂಸ್ ಟು ಗಿವ್ ಇನ್ಪುಟ್ ದ ಡೇಟಾ ಇಂಟು ಎ ಕಂಪ್ಯೂಟರ್ ಸಿಸ್ಟಮ್. ನಿಮ್ಮ ಕಂಪ್ಯೂಟರ್ ಸಿಸ್ಟಮ್ಗೆ ಡೇಟಾನ ಇನ್ಪುಟ್ ಕೊಡೋದಕ್ಕೆ ನಮ್ಮ ಇನ್ಪುಟ್ ಯೂನಿಟ್ ನ ಯೂಸ್ ಮಾಡ್ತೀವಿ. ಇಟ್ ಕನ್ವರ್ಟ್ಸ್ ಡೇಟಾ ಇಂಟು ಕಂಪ್ಯೂಟರ್ ಅಂಡರ್ಸ್ಟ್ಯಾಂಡಬಲ್ ಫಾರ್ಮ್. ನಿಮ್ಗೆಲ್ಲರಿಗೂ ಗೊತ್ತಿದೆ, ಕಂಪ್ಯೂಟರ್ಗೆ ಎಲ್ಲ ಲ್ಯಾಂಗ್ವೇಜ್ ಬರಲ್ಲ. ಇಂಗ್ಲಿಷ್, ಕನ್ನಡ, ಹಿಂದಿ, ಉರ್ದು, ತಮಿಳ್ ಇವೆಲ್ಲ ಬರಲ್ಲ. ಕಂಪ್ಯೂಟರ್ಗೆ ಗೊತ್ತಿರೋದು ಒಂದೇ ಲ್ಯಾಂಗ್ವೇಜ್. ನಾವು ಅದನ್ನ ಬೈನರಿ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಬೈನರಿ ಇಸ್ ಎ ಕಾಂಬಿನೇಷನ್ ಆಫ್ zeros and ones. ಅದೇ ನಿಮ್ಮ ಇನ್ಪುಟ್ ಯೂನಿಟ್ ಏನ್ ಮಾಡ್ತಾನೆ, ನಿಮ್ಮ ಇನ್ಪುಟ್ ನ ಕಂಪ್ಯೂಟರ್ ಅಂಡರ್ಸ್ಟ್ಯಾಂಡಬಲ್ ಫಾರ್ಮ್ ಆಗಿ ಕನ್ವರ್ಟ್ ಮಾಡ್ತಾನೆ. ಸಮ್ ಇನ್ಪುಟ್ ಡಿವೈಸಸ್ ಆರ್, ದ ಫಸ್ಟ್ ಒನ್ ಕೀಬೋರ್ಡ್, ಮೌಸ್,
ಜಾಯ್ಸ್ಟಿಕ್, ಟ್ರ್ಯಾಕ್ ಬಾರ್, ಸ್ಕ್ಯಾನರ್ ಎಕ್ಸೆಟ್ರಾ. ನೀವು ಇನ್ಪುಟ್ ನ ಕೊಡಬೇಕು ಅಂತಂದ್ರೆ ಇನ್ಪುಟ್ ಡಿವೈಸಸ್ ಯೂಸ್ ಮಾಡ್ಕೊಂಡೆ ಕೊಡಬೇಕು. ಅದೇ ಇನ್ಪುಟ್ ಡಿವೈಸಸ್ ಕೀಬೋರ್ಡ್, ಮೌಸ್, ಜಾಯ್ಸ್ಟಿಕ್, ಟ್ರ್ಯಾಕ್ ಬಾಲ್, scanner, etc. ಅಂತ ಹೇಳ್ತೀವಿ. This is the first one. Again, I'm repeating. Input unit is used to give input the data into a computer system. It converts data into computer understandable form. Some input devices are keyboard, mouse, joystick, trackpad, scanner, etc. The point number 2, central processing unit, which is called CPU ಅಂತ ಹೇಳ್ತೀವಿ. It is responsible for processing of the input data and also generated the perfect output, which means central processing name alla ide nodi students. Processing computer ge ನೀವು ಕೊಟ್ಟಿರೋ ಎಲ್ಲ ಡೇಟಾನ ಪ್ರೊಸೆಸ್ ಮಾಡೋ ರೆಸ್ಪಾನ್ಸಿಬಿಲಿಟಿ CPU ಇದೆ ನೋಡಿ. It is responsible for processing of the input data and generating the perfect output. Input na ತಗೊಂಡು output na generate ಮಾಡೋ ರೆಸ್ಪಾನ್ಸಿಬಿಲಿಟಿ CPU ದಾಗುತ್ತೆ ನೋಡಿ. It is generally called main part, brain or heart. ನಾವೇ ಹೇಳ್ತೀವಿ main part of the computer, brain of the computer, heart of the computer ಅಂತ ಹೇಳ್ತೀವಿ. ಹಾಗೆ CPU ಅನ್ನೋದು ಎಲ್ಲ ವರ್ಕ್ ಗಳನ್ನ ಹ್ಯಾಂಡಲ್ ಮಾಡುವಂತಹ the big device ಅಂತ ಹೇಳ್ತೀವಿ students. So the next one, if you observe CPU, under that we are having 3 units students. One is called control unit, the second one is called arithmetic and logic unit, the next one is called registers. ಈ 3 units ಇಂದ ನಮಗೆ ಬಹಳ ಅಡ್ವಾಂಟೇಜ್ ಇದೆ. ಒಬ್ಬೊಬ್ರು ಒಂದೊಂದು ವರ್ಕ್ ನ ಮಾಡ್ತಾ ಇರ್ತಾರೆ. ಕಂಟ್ರೋಲ್ ಯೂನಿಟ್, ಅರ್ಥಮೆಟಿಕ್ ಅಂಡ್ ಲಾಜಿಕ್ ಯೂನಿಟ್, ರಿಜಿಸ್ಟರ್ಸ್. ದ ಪಾಯಿಂಟ್ ನಂಬರ್ 1, ಯಾವ್ದು ಸ್ಟೂಡೆಂಟ್ಸ್? ಕಂಟ್ರೋಲ್ ಯೂನಿಟ್. ಎಲ್ಲರೂ ಕೇಳ್ತಿದ್ದೀರಾ? ಅರ್ಥ ಮಾಡ್ಕೊಳ್ಳಿ, ನೀಟಾಗಿ ತಿಳ್ಕೊಳ್ಳಿ. ಇಟ್ ಈಸ್ ಯೂಸ್ಡ್ ಟು ಕಂಟ್ರೋಲ್ ದ ಓವರ್ ಆಲ್ ಆಪರೇಷನ್ಸ್ ಆಫ್ ದ ಕಂಪ್ಯೂಟರ್. ನಿಮ್ಮ ಕಂಪ್ಯೂಟರ್ ನ ಎಲ್ಲ ಆಪರೇಷನ್ಸ್ ನ ಕಂಟ್ರೋಲ್ ಮಾಡೋ ರೆಸ್ಪಾನ್ಸಿಬಿಲಿಟಿ ಯಾರ್ದು ಅಂತಂದ್ರೆ ಕಂಟ್ರೋಲ್ ಯೂನಿಟ್ ಅಂತ ಕರಿತೀವಿ. ಸೊ ದ ನೆಕ್ಸ್ಟ್, ಏನೇನನ್ನ ಕಂಟ್ರೋಲ್ ಮಾಡ್ತಾನೆ ಇವನು ಸಿಗ್ನಲ್ಸ್ ಅಂತಂದ್ರೆ ಅಕ್ಸೆಪ್ಟಿಂಗ್ ಇನ್ಪುಟ್ಸ್, ನೀವು ಕೊಡೋ ಇನ್ಪುಟ್ಸ್ ನ ಕೂಡ ಕಂಟ್ರೋಲ್ ಮಾಡ್ತಾನೆ. ಪ್ರೊಸೆಸಿಂಗ್ ಔಟ್ಪುಟ್ಸ್ ನ ಕೂಡ ಕಂಟ್ರೋಲ್ ಮಾಡ್ತಾನೆ. ಸ್ಟೋರೇಜ್ ಸಿಗ್ನಲ್ಸ್, ನೀವು ಮೆಮೊರಿಗೆ ಏನಾದ್ರೂ ಡೇಟಾ ಇನ್ಫಾರ್ಮೇಶನ್ ಸ್ಟೋರ್ ಮಾಡಿದ್ರೆ ಆ ಸ್ಟೋರ್ ಮಾಡಿರುವಂತಹ ಇನ್ಫಾರ್ಮೇಶನ್ ನ ಕೂಡ ಕಂಟ್ರೋಲ್ ಮಾಡ್ತಾನೆ. ಕಂಟ್ರೋಲ್ ಯೂನಿಟ್ ಹೆಸರಲ್ಲೇ ಇದೆ. ಇಟ್ ಈಸ್ ಯೂಸ್ಡ್ ಟು ಕಂಟ್ರೋಲ್ ಓವರ್ ಆಲ್ ಆಪರೇಷನ್ಸ್ ಆಫ್ ದ ಕಂಪ್ಯೂಟರ್, ದಟ್ ಈಸ್ ಇನ್ಪುಟ್ಸ್, processing outputs, storage signals, etc. Take on the next one students, which is called arithmetic and logic unit. Yes sir, arithmetic and logic unit ಅಂತಂದ್ರೆ ಫಸ್ಟ್ ಇಯರ್ ಅಲ್ಲೇ ಓದಿರ್ತೀರ ಸ್ಟೂಡೆಂಟ್ಸ್. ತುಂಬಾ ಸಿಂಪಲ್. ALU ಅಂದ ತಕ್ಷಣ arithmetic and logic unit ಅಂತ ಕರಿತೀವಿ. It is used to solve all mathematical problems. ನಿಮ್ಮ ಎಲ್ಲ ಮ್ಯಾಥಮೆಟಿಕಲ್ ಪ್ರಾಬ್ಲಮ್ಸ್ ಅನ್ನೋದು ಏನಾಗುತ್ತೆ, ಆ ಪ್ರಾಬ್ಲಮ್ ಸಾಲ್ವ್ ಮಾಡುವಂತ ರೆಸ್ಪಾನ್ಸಿಬಿಲಿಟಿ ALU ತಗೊಳ್ತಾರೆ. ನಿಮ್ಮ ಮ್ಯಾಥಮೆಟಿಕಲ್ ಪ್ರಾಬ್ಲಮ್ ಅಂದಿದ ತಕ್ಷಣ ಏನೇನ್ ಬರುತ್ತೆ? ಅಡಿಷನ್ ಬರುತ್ತೆ, ಸಬ್ಟ್ರಾಕ್ಷನ್ ಬರುತ್ತೆ, ಮಲ್ಟಿಪ್ಲಿಕೇಶನ್ ಬರುತ್ತೆ, ಡಿವಿಷನ್ ಬರುತ್ತೆ, ಎಕ್ಸೆಟ್ರಾ. ಅಂದ್ರೆ ALU ಅಲ್ಲಿ ಅರ್ಥಮೆಟಿಕ್ ಯೂನಿಟ್ ಅಂತಾನು ಕರಿತೀವಿ, ಲಾಜಿಕ್ ಯೂನಿಟ್ ಅಂತಾನು ಕರಿತೀವಿ. 2 ಪಾರ್ಟ್ಸ್ ಇದೆ. ನೀವಿಲ್ಲಿ ಅರ್ಥಮೆಟಿಕ್ ಪ್ರಾಬ್ಲಮ್ಸ್ ಅಂತ ಕರೆದಾಗ ನಾವು ಅದನ್ನ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ಎಕ್ಸೆಟ್ರಾ ಅಂತ ಹೇಳ್ತೀವಿ. ಅಂಡ್ ಲಾಜಿಕಲ್ ಪ್ರಾಬ್ಲಮ್ಸ್ ಅಂತ ಕರೆದಾಗ ನಾವು ಅದನ್ನ ಅಂಡ್ ಆರ್ ನಾಟ್ ಅಂತ ಕರಿತೀವಿ. ಲಾಜಿಕಲ್ ಅಂದ್ರೆ ನಿಮ್ಗೆ ಗೊತ್ತು, ಅಂಡ್ ಆರ್ ನಾಟ್. ಎಲ್ಲ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋ ರೆಸ್ಪಾನ್ಸಿಬಿಲಿಟಿ ಯಾರ್ದು? ALU. which is the next one, that is called registers. It is used to store the data and instructions temporarily. ನಿಮ್ಮ ಡೇಟಾ ಇನ್ಸ್ಟ್ರಕ್ಷನ್ಸ್ ಟೆಂಪರರಿ ಆಗಿ ಸ್ಟೋರ್ ಆಗಬೇಕು ಅಂತಂದ್ರೆ ನಾವು ಅದನ್ನ ರಿಜಿಸ್ಟರ್ಸ್ ಅಂತ ಕರಿತೀವಿ. ನೋಡಿ ಸ್ಟೂಡೆಂಟ್ಸ್, ಇಟ್ ಈಸ್ ಆಲ್ಸೋ ಯೂಸ್ಡ್ ಟು ಸ್ಟೋರ್ ಇಂಟರ್ಮೀಡಿಯೇಟ್ ರಿಸಲ್ಟ್ಸ್. ವಾಟ್ ಯು ಮೀನ್ ಬೈ ಇಂಟರ್ಮೀಡಿಯೇಟ್ ರಿಸಲ್ಟ್ಸ್ ಸ್ಟೂಡೆಂಟ್ಸ್? ಅಟ್ ಪ್ರೆಸೆಂಟ್ released results we can say intermediate results. ಈಗ ತಾನೇ ರಿಸಲ್ಟ್ಸ್ ರಿಲೀಸ್ ಆಗಿದೆ, ಇನ್ನು ಮೆಮೊರಿಗೆ ಹೋಗಿಲ್ಲ ಅಂತಂದ್ರೆ ಟೆಂಪರರಿ ಆಗಿ, ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಟೆಂಪರರಿ ಆಗಿ ಸ್ಟೋರ್ ಆಗಬೇಕು ಅಂತಂದ್ರೆ ರಿಜಿಸ್ಟರ್ಸ್ ಅಲ್ಲಿ ಸ್ಟೋರ್ ಆಗುತ್ತೆ. ಸೊ ದೇ ಆರ್ ರೆಫರ್ಡ್ ಆಸ್ CPU's ವರ್ಕಿಂಗ್ ಮೆಮೊರಿ ಅಂತ ಕರಿತೀವಿ. ವಿಚ್ ಈಸ್ ದ CPU ವರ್ಕಿಂಗ್ ಮೆಮೊರಿ ಅಂತಂದ್ರೆ ರಿಜಿಸ್ಟರ್ಸ್ ಅಂತ ಹೇಳ್ಬೇಕು. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ರಿಜಿಸ್ಟರ್ಸ್ ಒಳಗಡೆ ನಾವು ತುಂಬಾ ಇನ್ಫಾರ್ಮೇಶನ್ ಟೆಂಪರರಿ ಆಗಿ ಸ್ಟೋರ್ ಮಾಡ್ತೀವಿ ಅಷ್ಟೇ. ಸೊ CPU has number of general purpose registers. ಜನರಲ್ ಪರ್ಪಸ್ ರಿಜಿಸ್ಟರ್ಸ್ ಅಂದ್ರು ಒಂದು, ರಿಜಿಸ್ಟರ್ಸ್ ಅಂದ್ರು ನಮ್ಗೆ R0, R1, R2, R3, R4 ಈ ತರ ಡಿಫರೆಂಟ್ ಟೈಪ್ಸ್ ಆಫ್ ರಿಜಿಸ್ಟರ್ಸ್ ಅನ್ನೋದು ಸಿಗುತ್ತೆ. ನಾವು ಅದನ್ನ ರಿಜಿಸ್ಟರ್ಸ್ ಅಂತ ಕರಿತೀವಿ. ಮತ್ತೆ ಹೇಳ್ತಾ ಇದ್ದೀನಿ, ರಿಜಿಸ್ಟರ್ಸ್ ಆರ್ ಯೂಸ್ಡ್ ಟು ಸ್ಟೋರ್ ಡೇಟಾ ಅಂಡ್ ಇನ್ಫಾರ್ಮೇಶನ್ ಟೆಂಪರರಿಲಿ. It can store intermediate results. So they are referred as
CPU's working memory. This is about your CPU. Confuse agಬೇಡಿ students. Input unit ಆಗಿದೆ CPU. CPU ಅಲ್ಲಿ 3 ಮುಗಿದಿದೆ. Control unit, arithmetic and logic unit, registers. Take to the next one, that is called memory unit. It is used to store data, instructions, programs and results. ಎಲ್ಲ type of data information store ಮಾಡ್ಕೊಳ್ಳೋದೇ memory unit. Memory unit is used to store the data, instructions, programs and results. They are having two types students. ಎರಡು types ಸಿಗುತ್ತೆ memory unit. ಅದನ್ನ ಫಸ್ಟ್ ಇಯರ್ ಅಲ್ಲಿ ಓದಿದೀವಿ ನಾವು. ಮೆಮೊರಿ ಯೂನಿಟ್ ಅಲ್ಲಿ ಟೂ ಟೈಪ್ಸ್ ಅಂದ ತಕ್ಷಣ ನಮ್ಗೆ ಯಾವ್ದು ಸಿಗುತ್ತೆ? ಒನ್ ಇಸ್ ಕಾಲ್ಡ್ ಪ್ರೈಮರಿ ಮೆಮೊರಿ, ಅನದರ್ ಒನ್ ಇಸ್ ಕಾಲ್ಡ್ ಸೆಕೆಂಡರಿ ಮೆಮೊರಿ. ಪ್ರೈಮರಿ ಮೆಮೊರಿ, ಸೆಕೆಂಡರಿ ಮೆಮೊರಿ. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಮೇನ್ ಮೆಮೊರಿ. ನಾವ್ ಇದನ್ನ ಸೆಮಿ ಕಂಡಕ್ಟರ್ ಮೆಮೊರಿ ಅಂತ ಕರಿತೀವಿ, ಇಂಟರ್ನಲ್ ಮೆಮೊರಿ ಅಂತ ಕೂಡ ಕರಿತೀವಿ. ಇದನ್ನ ಇನ್ ಡೆಪ್ತ್ ಆಗಿ ನೋಡೋಣ, ನೆಕ್ಸ್ಟ್ ಕಾನ್ಸೆಪ್ಟ್ ಅಲ್ಲಿ ನೋಡೋಣ. ನೋಡಿ ಸ್ಟೂಡೆಂಟ್ಸ್, ಪ್ರೈಮರಿ ಮೆಮೊರಿ ಇಟ್ ಇನ್ಕ್ಲೂಡ್ಸ್ ಟೂ ಟೈಪ್ಸ್. ನಿಮ್ಗೆ ಗೊತ್ತು, RAM, ROM. RAM ಫುಲ್ ಫಾರ್ಮ್ ಬಂದು random access memory, ROM full form ಬಂದು read only memory ಅಂತ ಕರೀತೀವಿ. Next one, secondary memory. Secondary memory you know very well. ಏನಂತ ಕರಿತೀವಿ ನಾವು? External memory ಅಂತ ಕರಿತೀವಿ. So magnetic memory ಅಂತ ಕರಿತೀವಿ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. It is used to store data, programs, output permanently. ನಿಮಗೆ ಇವನು ಏನಾಗ್ತಾನೆ, ಒಂದ್ಸತಿ ಸ್ಟೋರ್ ಮಾಡ್ಬಿಟ್ರೆ ಸಾಕು, ಪರ್ಮನೆಂಟ್ ಆಗಿ ಸಿಗುತ್ತೆ. ಇನ್ ದ ಫ್ಯೂಚರ್ ಯು ಕ್ಯಾನ್ ಯೂಸ್ ಎನಿ ಟೈಮ್. ಸೊ ಸಮ್ ಸೆಕೆಂಡರಿ ಸ್ಟೋರೇಜ್ ಡಿವೈಸಸ್ ಆರ್, ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಹಾರ್ಡ್ ಡಿಸ್ಕ್, CD, DVD, ಪೆನ್ ಡ್ರೈವ್ಸ್ ಎಕ್ಸೆಟ್ರಾ. ನಾವು ಫ್ಲಾಪಿ ಡಿಸ್ಕ್ ನ ಕೂಡ ಓದ್ತೀವಿ. CD ಫುಲ್ ಫಾರ್ಮ್ ಏನು? ಕಾಂಪ್ಯಾಕ್ಟ್ ಡಿಸ್ಕ್. DVD ಫುಲ್ ಫಾರ್ಮ್ ಏನು? ಡಿಜಿಟಲ್ ವಿಡಿಯೋ ಡಿವೈಸ್ ಅಂತ ಕೂಡ ಕರಿತೀವಿ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಒಂದು ಸೆಕೆಂಡರಿ ಮೆಮೊರಿ ಅಂದ ತಕ್ಷಣ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಎಕ್ಸ್ಟರ್ನಲ್ ಮೆಮೊರಿ. ಸೆಕೆಂಡರಿ ಮೆಮೊರಿ ಅಂದ ತಕ್ಷಣ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್, ನಿಮ್ಮ ಒಂದು ಸೆಕೆಂಡರಿ ಮೆಮೊರಿ ಒಳಗಡೆ ಏನೆಲ್ಲ ಸ್ಟೋರ್ ಮಾಡಬಹುದು ಅಂತಂದ್ರೆ, ಇಟ್ ಕ್ಯಾನ್ ಸ್ಟೋರ್ ಡೇಟಾ, ಪ್ರೋಗ್ರಾಮ್ಸ್, ಔಟ್ಪುಟ್ಸ್ ಪರ್ಮನೆಂಟ್ಲಿ ಅಂತ ಹೇಳ್ತೀವಿ. ಸಮ್ ಸೆಕೆಂಡರಿ ಸ್ಟೋರೇಜ್ ಡಿವೈಸಸ್ ಆರ್ CD, DVD, ಪೆನ್ ಡ್ರೈವ್ಸ್ ಎಕ್ಸೆಟ್ರಾ. ವಿಚ್ ಇಸ್ ದ ನೆಕ್ಸ್ಟ್ ಒನ್ ಸ್ಟೂಡೆಂಟ್ಸ್, ದಟ್ ಇಸ್ ಕಾಲ್ಡ್ ಔಟ್ಪುಟ್ ಯೂನಿಟ್ ಅಂತ ಹೇಳ್ತೀವಿ. ಔಟ್ಪುಟ್ ಯೂನಿಟ್ ಅಂದ ತಕ್ಷಣ ಏನು? ನಿಮ್ಮ ಇನ್ಪುಟ್ ಯೂನಿಟ್ ಗೆ ಅಪೋಸಿಟ್ ಹಾಕೊಂಡಾಗ ನಮ್ಗೆ ಔಟ್ಪುಟ್ ಯೂನಿಟ್ ಸಿಗುತ್ತೆ. ಇಟ್ ಈಸ್ ಯೂಸ್ ಟು ಪ್ರಿಂಟ್ ಅಂಡ್ ಡಿಸ್ಪ್ಲೇ ದ ರಿಸಲ್ಟ್ಸ್ ಟು ದ ಯೂಸರ್. ನಿಮ್ಮ ರಿಸಲ್ಟ್ಸ್ ನ ಡಿಸ್ಪ್ಲೇ ಮಾಡಬೇಕು ಅಂಡ್ ಪ್ರಿಂಟ್ ಮಾಡಬೇಕು ಅಂದ್ರೆ ನಾವು ಔಟ್ಪುಟ್ ಯೂನಿಟ್ ನ ಯೂಸ್ ಮಾಡ್ತೀವಿ. ಜನರಲಿ ವಿ ಕ್ಯಾನ್ ಸೇ ಇಟ್ ಈಸ್ ಯೂಸ್ ಟು ಗಿವ್ ಔಟ್ಪುಟ್ ಟು ದ ಯೂಸರ್ ಅಂತ ಕೂಡ ಕರೀತೀವಿ. ಸಮ್ ಔಟ್ಪುಟ್ ಡಿವೈಸಸ್ ಆರ್ ಮಾನಿಟರ್, ಪ್ರಿಂಟರ್, ಸ್ಪೀಕರ್ ಎಕ್ಸೆಟ್ರಾ. So we can say monitor, printer, speaker, etc. Basic parts ಅಲ್ಲಿ ನಾವು ಡಿವೈಡ್ ನ ಮಾಡ್ತೀವಿ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇಟ್ ಕ್ಯಾನ್ ಆಲ್ಸೋ ಕನ್ವರ್ಟ್ ದ ಔಟ್ಪುಟ್ ಟು ದ ಯೂಸರ್ ಅಂಡರ್ಸ್ಟ್ಯಾಂಡಬಲ್ ಫಾರ್ಮ್ ಅಂತ ಕೂಡ ಕರಿತೀವಿ. ಔಟ್ಪುಟ್ ಯೂನಿಟ್ ಏನ್ ಮಾಡ್ತಾನೆ ಅಂತಂದ್ರೆ, ಯೂಸರ್ ಅಂಡರ್ಸ್ಟ್ಯಾಂಡಬಲ್ ಫಾರ್ಮ್ ಗೆ ನಮ್ಮ ಒಂದು ಔಟ್ಪುಟ್ ಕನ್ವರ್ಟ್ ಕೂಡ ಮಾಡಿ ಕೊಡ್ತಾನೆ. ಅಂದ್ರೆ ಬೈನರಿ ಒಳಗಡೆ ಏನೇನ್ ಡೀಟೇಲ್ಸ್ ಇತ್ತು, ಆ ಬೈನರಿ ಡೀಟೇಲ್ಸ್ ನ ನಮ್ಗೆ ಏನ್ ಮಾಡ್ತಾನೆ, ನಮ್ಮ ಯೂಸರ್ ಅಂಡರ್ಸ್ಟ್ಯಾಂಡಬಲ್ ಫಾರ್ಮ್. ಅಂದ್ರೆ ಇನ್ಪುಟ್ ಯಾವ ಫಾರ್ಮೆಟ್ ಅಲ್ಲಿ ಕೊಟ್ಟಿರ್ತೀರಾ ನೀವು, ಇನ್ಪುಟ್ ನ ನೀವೇನಾದ್ರೂ ಇಂಗ್ಲಿಷ್ ಅಲ್ಲಿ ಕೊಟ್ಟಿದ್ರೆ ನಿಮ್ಗೆ ಔಟ್ಪುಟ್ ಇಂಗ್ಲಿಷ್ ಅಲ್ಲೇ ಸಿಗುತ್ತೆ, ಕನ್ನಡದಲ್ಲಿ ಕೊಟ್ಟಿದ್ರೆ ನಿಮ್ಗೆ ಔಟ್ಪುಟ್ ಕನ್ನಡದಲ್ಲೇ ಸಿಗುತ್ತೆ. ಇದರ ಡಿಫ್ರೆಂಟ್ ಆಗಿ ಏನೆಲ್ಲ ಮಾಡಿರ್ತೀರಾ ಅದನ್ನೆಲ್ಲ ಕೂಡ ಔಟ್ಪುಟ್ ಯೂನಿಟ್ ನಿಮ್ಗೆ ರಿಫ್ಲೆಕ್ಟ್ ಮಾಡಿ ಕೊಡ್ತಾರೆ. ಸೊ ದಿಸ್ ಇಸ್ ಅಬೌಟ್ ಯುವರ್ ಬೇಸಿಕ್ ಯೂನಿಟ್ಸ್ ಆರ್ ಫಂಕ್ಷನಲ್ ಯೂನಿಟ್ಸ್ ಆಫ್ ದ ಕಂಪ್ಯೂಟರ್ ಸಿಸ್ಟಮ್. ಐಡಿಯಾ ಬರ್ತಾ ಇದೆಯಾ? ಸೊ ಇಲ್ಲಿ ನಾವು 4 ಯೂನಿಟ್ಸ್ ನ ನೋಡಿದೀವಿ. ಇನ್ಪುಟ್ ಯೂನಿಟ್, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, ಮೆಮೊರಿ ಯೂನಿಟ್, ಔಟ್ಪುಟ್ ಯೂನಿಟ್. If you observe CPU under, we are having 3 units, that is called control unit, arithmetic and logic unit, and registers. Take on the next one students, which is called, we are going to study in depthly memory, nothing but primary memory. Notice students, it is also called as main memory or semiconductor memory. So now within the internal memory anta kuda kariತೀವಿ. It has direct interaction with the computer and user. ನಿಮ್ಮ ಕಂಪ್ಯೂಟರ್ಗೆ ಡೈರೆಕ್ಟ್ ಇಂಟ್ರಾಕ್ಷನ್ ಅಂದ್ರೆ, ಸರ್ ನಾನು ಕಂಪ್ಯೂಟರ್ ಮುಂದೆ ಕೂತಿದ್ದೀನಿ, ನಾನೀಗ ವರ್ಕ್ ಮಾಡ್ತಾ ಇದ್ದೀನಿ, ನಾನು ಯಾರ ಜೊತೆ ವರ್ಕ್ ಮಾಡ್ತಾ ಇರ್ತೀನಿ, ಪ್ರೈಮರಿನ ಸೆಕೆಂಡರಿನ? ವೆರಿ ಸಿಂಪಲ್ ಆನ್ಸರ್ ಸ್ಟೂಡೆಂಟ್ಸ್. ನೀವು ವರ್ಕ್ ಮಾಡ್ತಿರೋದು ಯಾರ ಜೊತೆ ಅಂತಂದ್ರ ಪ್ರೈಮರಿ ಮೆಮೊರಿ ಜೊತೆಗೆ ವರ್ಕ್ ಮಾಡ್ತಾ ಇರ್ತೀರಾ. ಇಟ್ ಈಸ್ ಇಂಟ್ರಾಕ್ಷನ್ ವಿತ್ ದ ಕಂಪ್ಯೂಟರ್ ಅಂಡ್ ಯೂಸರ್. Primary memory has 2 types students. One is called RAM, another one is called ROM. RAM stands for random access memory, ROM stands for read only memory.
Take the first point, RAM. RAM full form ಏನು, random access memory ಅಂತ ಕರಿತೀವಿ. I hope ಎಲ್ರಿಗೂ ಅರ್ಥ ಆಗ್ತಿದೆ ಅನ್ಸುತ್ತೆ. ಕಾನ್ಸಂಟ್ರೇಷನ್ ಈ ಕಡೆ ಇರಲಿ ಸ್ಟೂಡೆಂಟ್ಸ್, ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಸೆಕೆಂಡ್ ಇಯರ್ ಚಾಪ್ಟರ್, ಇಂಪಾರ್ಟೆಂಟ್, ನೀಟಾಗಿ ಕೇಳಿ. It is used to store the computer's operating system, application programs and present data as a temporarily. ಅಲ್ಲಿಗೆ RAM ಅನ್ನೋನು ಏನಾಗ್ತಾನೆ, ಟೆಂಪರರಿ ಮೆಮೊರಿ ಆಗ್ತಾನೆ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇಟ್ ಈಸ್ ಯೂಸ್ಡ್ ಟು ಸ್ಟೋರ್ ಕಂಪ್ಯೂಟರ್ಸ್ ಆಪರೇಟಿಂಗ್ ಸಿಸ್ಟಮ್, OS ಅಂತ ಕರಿತೀವಿ, ಅಪ್ಲಿಕೇಶನ್ ಪ್ರೋಗ್ರಾಮ್ಸ್ ಅಂಡ್ ಪ್ರೆಸೆಂಟ್ ಡೇಟಾ ಆಸ್ ಟೆಂಪರರಿಲಿ. ಟೆಂಪರರಿ ಆಗಿ ಸ್ವಲ್ಪ ಹೊತ್ತು ಮಾತ್ರ ಸ್ಟೋರ್ ಮಾಡ್ಕೊಳ್ತಾರೆ. ಇಟ್ ಈಸ್ ಎ volatile memory. You know very well the difference between volatile and non-volatile. What do you mean by volatile memory? When the power is switched off, the data in this memory is lost. ನಿಮ್ಮ ಒಂದು volatile memory ಅಂತಂದ್ರೆ ಏನ್ ನೀವು ಡೇಟಾನ ಇಟ್ಟಿರ್ತೀರಾ, ಪವರ್ ಸ್ವಿಚ್ ಆಫ್ ಆಗಿ ಆನ್ ಆಗುವಷ್ಟರಲ್ಲೇ ನಿಮ್ಮ ಡೇಟಾ ಅನ್ನೋದು ಲಾಸ್ ಆಗ್ಬಿಡುತ್ತೆ. ಅದನ್ನ ನಾವು volatile memory ಅಂತ ಕರಿತೀವಿ. ಐಡಿಯಾ ಬರುತ್ತಾ? Some types of RAM, first year ಅಲ್ಲಿ 2 types ನ ನೋಡಿರ್ತೀರಾ ಸ್ಟೂಡೆಂಟ್ಸ್. At second year we are having 4 types. Note down students. The point number 1, SRAM. The point number 2, DRAM. The point number 3, SDRAM. The point number 4, DDR/SDRAM ಅಂತ ಹೇಳ್ತೀವಿ. SRAM stands for static random access memory. DRAM stands for dynamic random access memory. SDRAM stands for synchronous dynamic random access memory. DDR/SDRAM stands for double data rate synchronous dynamic random access memory. Idea banta? The point number 1. Neat ಕೇಳಿ ಸ್ಟೂಡೆಂಟ್ಸ್. The point number 1, SRAM, static random access memory. It is usually used in cache memory. ನೆನಪಿದೆಯಾ cache memory? It is a type of high speed memory ಅಂತ ಓದಿದ್ವಿ. Second year allu concept barutte. I'll explain it later students. It is usually used in cache memory. SRAM uses multiple transistors for each memory cell. Transistor ಅಂತಂದ್ರೆ ಒಂದು ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ ಅಂತ ಕರೀತಾರೆ. ಆ ಟ್ರಾನ್ಸಿಸ್ಟರ್ ನ ನಿಮ್ಮ ಒಂದು ಮೆಮೊರಿ ಸೆಲ್ ಅಂದ್ರೆ ಮೆಮೊರಿಗೋಸ್ಕರ ಯೂಸ್ ಮಾಡ್ತೀವಿ ಅಂತ. ಇಟ್ ಈಸ್ ಫಾಸ್ಟರ್ ಅಂಡ್ ಎಕ್ಸ್ಪೆನ್ಸಿವ್ ದನ್ DRAM. ಸೆಕೆಂಡ್ ಒನ್ ಇದೆಯಲ್ವಾ, ಇದು ಡೈನಾಮಿಕ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಅವನಿಗಿಂತ ಇವನು ಫಾಸ್ಟರ್, ಅವನಿಗಿಂತ ಇವನು ಎಕ್ಸ್ಪೆನ್ಸಿವ್. ವಾಟ್ ಯು ಮೀನ್ ಬೈ ಎಕ್ಸ್ಪೆನ್ಸಿವ್? ಅಮೌಂಟ್ ಜಾಸ್ತಿ ಅಂತ. ಇಟ್ ಹ್ಯಾಸ್ ಮೋರ್ ಮೆಮೊರಿ ಸ್ಪೇಸ್. SRAM ಒಳಗಡೆ ಜಾಸ್ತಿ ಡೇಟಾನ ಸ್ಟೋರ್ ಮಾಡಬಹುದು. ಇಟ್ ಸ್ಟೋರ್ಸ್ ಇನ್ಫಾರ್ಮೇಶನ್ ಆಸ್ ಲಾಂಗ್ ಆಸ್ ಇಟ್ ಸಪ್ಲೈಡ್ ವಿತ್ ಪವರ್. ನೀವು ಕರೆಂಟ್ ಆನ್ ಅಲ್ಲಿ ಇಟ್ಟು ಎಷ್ಟು ಡೇಟಾನ ಸ್ಟೋರ್ ಮಾಡ್ತಿರೋ ಅಷ್ಟು ಡೇಟಾ SRAM ಒಳಗಡೆ ಹೊರಟೋಗುತ್ತೆ. ನೋ ನೀಡ್ ಟು ರಿಫ್ರೆಶ್ ಮೆನಿ ಟೈಮ್ಸ್. ಅಲ್ಲಿಗೆ ಪದೇ ಪದೇ ರಿಫ್ರೆಶ್ ಮಾಡಬೇಕು ಅನ್ನೋ ನೆಸೆಸಿಟಿ SRAM ಗಿಲ್ಲ. ರಿಫ್ರೆಶ್ ಅಂದ್ರೆ ನಿಮ್ಗೆ ಐಡಿಯಾ ಇದೆ, ಕಂಪ್ಯೂಟರ್ ಆನ್ ಮಾಡಿದ ತಕ್ಷಣ ನಾವೇನ್ ಮಾಡ್ಬಿಡ್ತೀವಿ, ರೈಟ್ ಕ್ಲಿಕ್ ಮಾಡ್ಬಿಟ್ಟು ಮೌಸ್ ಅಲ್ಲಿ ರಿಫ್ರೆಶ್ ಮಾಡ್ತೀವಿ. ಆ ರಿಫ್ರೆಶ್ ಮಾಡ್ತಿದೀವಿ ಅಂತಂದ್ರೆ ಕಂಪ್ಯೂಟರ್ ಎಲ್ಲ ರಿಫ್ರೆಶ್ ಆಗ್ತಿದೆ ಅಂತಲ್ಲ. ರಿಫ್ರೆಶ್ ಮಾಡ್ತಿದೀವಿ ಅಂತಂದ್ರೆ RAM ರಿಫ್ರೆಶ್ ಆಗ್ತಿದೆ ಅಂತ. RAM ರಿಫ್ರೆಶ್ ಆಗ್ತಿದೆ ಅಂತಂದ್ರೆ ನಮ್ಮ ಒಂದು ಸಿಸ್ಟಮ್ ಫಾಸ್ಟ್ ಆಗುತ್ತೆ ಅಂತ. ಐಡಿಯಾ ಬಂತು ಸ್ಟೂಡೆಂಟ್ಸ್? SRAM, it is used in cache memory. It uses multiple transistors for each memory cell. It is faster, expensive than DRAM. It has more memory space. It stores information as long as it is supplied with power. No need to refresh many times. Take to the point number 2, which is called DRAM. DRAM stands for dynamic random access memory. It is the most common type of memory chip. ಜನರಲ್ ಆಗಿ ಯೂಸ್ ಮಾಡುವಂತ ಕಾಮನ್ ಮೆಮೊರಿ ಚಿಪ್ ಇದು. ಇಟ್ ಈಸ್ ಕಾಮನ್ಲಿ ಯೂಸ್ಡ್ ಆಸ್ ಮೈನ್ ಮೆಮೊರಿ. ಇವನನ್ನ ಏನಕ್ಕೋಸ್ಕರ ಯೂಸ್ ಮಾಡ್ತಿದ್ರೆ ಮೈನ್ ಮೆಮೊರಿಗೋಸ್ಕರ ಯೂಸ್ ಮಾಡ್ತೀವಿ. ಇಟ್ ಈಸ್ ಸ್ಮಾಲ್ ಅಂಡ್ ಚೀಪ್. ಸೊ ಇವನು ಸ್ಮಾಲರ್ ಅಂಡ್ ಚೀಪರ್. ಯಾವ್ದಕ್ಕಿನ್ನ? ನಿಮ್ಮ SRAM ಗಿನ್ನ. ಸೊ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇಟ್ ಯೂಸ್ ಟ್ರಾನ್ಸಿಸ್ಟರ್ಸ್ ಅಂಡ್ ಕೆಪಾಸಿಟರ್ಸ್. ಸೊ ಅಲ್ಲಿ ಏನಾಗಿತ್ತು, ನಿಮ್ಗೆ ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ ಒಂದೇ ಯೂಸ್ ಆಗ್ತಿತ್ತು ನೋಡಿ, ಟ್ರಾನ್ಸಿಸ್ಟರ್ಸ್ ಮಾತ್ರ. ಬಟ್ ಇಲ್ಲಿ ಬಂದ ತಕ್ಷಣ ಟ್ರಾನ್ಸಿಸ್ಟರ್ಸ್ ಯೂಸ್ ಆಗುತ್ತೆ, ಕೆಪಾಸಿಟರ್ಸ್ ಯೂಸ್ ಆಗುತ್ತೆ. ದ ಟ್ರಾನ್ಸಿಸ್ಟರ್ಸ್ ಅಂಡ್ ಕೆಪಾಸಿಟರ್ಸ್ ಆರ್ ಕಂಬೈನ್ಡ್ ಟು ಮೇಕ್ ಎ ಮೆಮೊರಿ ಸೆಲ್. ಒಂದು ಮೆಮೊರಿ ಕ್ರಿಯೇಟ್ ಆಗಬೇಕು ಅಂತಂದ್ರೆ ಸೆಲ್ ಟ್ರಾನ್ಸಿಸ್ಟರ್ ಬೇಕು, ಕೆಪಾಸಿಟರ್ ಬೇಕು DRAM ಅಲ್ಲಿ. ದ ಟ್ರಾನ್ಸಿಸ್ಟರ್ಸ್ ಆರ್ ಅರೇಂಜ್ಡ್ ಇನ್ ಎ ಮ್ಯಾಟ್ರಿಕ್ಸ್. ಮ್ಯಾಟ್ರಿಕ್ಸ್ ಅಂತಂದ್ರೆ ಐಡಿಯಾ ಇದೆ ಸ್ಟೂಡೆಂಟ್ಸ್, ರೋಸ್ ಅಂಡ್ ಕಾಲಮ್ಸ್ ಕಾಂಬಿನೇಷನ್ ಅಂತ ಹೇಳ್ತೀವಿ. ಆ ರೋಸ್ ಅಂಡ್ ಕಾಲಮ್ಸ್ ಕಾಂಬಿನೇಷನ್ಸ್ ಅಲ್ಲಿ ನಿಮ್ಮ ಒಂದು
ಟ್ರಾನ್ಸಿಸ್ಟರ್ ಅನ್ನೋನು ಇನ್ಫಾರ್ಮೇಶನ್ ಸ್ಟೋರ್ ಮಾಡ್ತಾನೆ ಡಿರಾಮ್ ಅಲ್ಲಿ. ಅಂಡ್ ದ ಕೆಪಾಸಿಟರ್ ಹೋಲ್ಡ್ಸ್ ಅಂತಂದ್ರೆ ಹಿಡಿದಿಟ್ಕೊಳ್ಳೋದು ಅಂತ, holds the bits of information as 0 and 1. ಸೊ ಏನ್ ಬೈನರಿ ಅಂತ ಕರೆದ್ರೆ zeros and ones ಫಾರ್ಮೆಟ್ ಅಲ್ಲಿ ಕೆಪಾಸಿಟರ್ ಅನ್ನೋನು ಡಿರಾಮ್ ಒಳಗಡೆ ಇನ್ಫಾರ್ಮೇಶನ್ ಸ್ಟೋರ್ ಮಾಡ್ಕೊಳ್ತಾರೆ. ಅಂಡ್ ದ ರಿಫ್ರೆಶ್ ಆಪರೇಷನ್ ಅಕರ್ಸ್ ಆಟೋಮ್ಯಾಟಿಕಲಿ ಥೌಸಂಡ್ಸ್ ಆಫ್ ಟೈಮ್ಸ್ ಪರ್ ಸೆಕೆಂಡ್. ಅಂದ್ರೆ ಒಂದು ಸೆಕೆಂಡ್ಗೆ ಅವನೇ ಆಟೋಮೆಟಿಕ್ ಆಗಿ ರಿಫ್ರೆಶ್ ಆಗ್ತಾ ಇರ್ತಾನೆ. ನೋಡಿ, ನಾವ್ SRAM ಅಲ್ಲಿ ಏನಂತ ಓದಿದ್ವಿ, ನೋ ನೀಡ್ ಟು ರಿಫ್ರೆಶ್ ಮೆನಿ ಟೈಮ್ಸ್ ಅಂತ ಓದಿದ್ವಿ ಅಲ್ವಾ. ಇಲ್ಲೇನಾಗುತ್ತೆ, ಅವನಷ್ಟಕ್ಕೆ ಆಟೋಮೆಟಿಕ್ ಆಗಿ ರಿಫ್ರೆಶ್ ಅನ್ನೋದು ಆಗ್ತಾ ಇರ್ತಾನೆ ನಿಮ್ಮ ಡಿರಾಮ್. ದಿಸ್ ಇಸ್ ಅಬೌಟ್ ಯುವರ್ ಡಿರಾಮ್. ನೋಡಿ, ಎರಡಕ್ಕೂ ಡಿಫ್ರೆನ್ಸ್ ಹೇಳ್ತೀನಿ. ಇನ್ ದಿಸ್ ಇಟ್ ಈಸ್ ಯೂಸ್ಡ್ ಫಾರ್ ಕೇಶ್ ಮೆಮೊರಿ, ಇಟ್ ಈಸ್ ಯೂಸ್ಡ್ ಫಾರ್ ಮೆಮೊರಿ ಚಿಪ್. ಅಂಡ್ SRAM ಅಲ್ಲಿ ಮಲ್ಟಿಪಲ್ ಟ್ರಾನ್ಸಿಸ್ಟರ್ಸ್ ಇತ್ತು, ಬಟ್ ಇಲ್ಲಿ ಬರೋಷ್ಟಕ್ಕೆ ನಾವು ಟ್ರಾನ್ಸಿಸ್ಟರ್ಸ್ ಅಂಡ್ ಕೆಪಾಸಿಟರ್ಸ್ ಎರಡು ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ ಇರುತ್ತೆ. ಇಟ್ ಈಸ್ ಫಾಸ್ಟರ್ ಅಂಡ್ ಎಕ್ಸ್ಪೆನ್ಸಿವ್ ಅಂತ ಓದಿದ್ವಿ. ನೋಡಿ, ಇಲ್ಲೂ ಕೂಡ ಇಟ್ ಈಸ್ ಸ್ಮಾಲರ್ ಅಂಡ್ ಚೀಪರ್ ಅಂತ ಓದ್ತೀವಿ. ದ ಟ್ರಾನ್ಸಿಸ್ಟರ್ಸ್ ಅಂಡ್ ಕೆಪಾಸಿಟರ್ಸ್ ಆರ್ ಕಂಬೈನ್ಡ್ ಟು ಮೇಕ್ ಮೆಮೊರಿ ಸೆಲ್. ಇಲ್ಲಿ ಟ್ರಾನ್ಸಿಸ್ಟರ್ ಮಾತ್ರ ಇರುತ್ತೆ, ಇಲ್ಲಿ ಇಬ್ಬರು ಇರ್ತಾರೆ. ಟ್ರಾನ್ಸಿಸ್ಟರ್ಸ್ ಅರೇಂಜ್ಡ್ ಇನ್ ಎ ಮ್ಯಾಟ್ರಿಕ್ಸ್ ರೋಸ್ ಅಂಡ್ ಕಾಲಮ್ಸ್. ಸೊ ಮ್ಯಾಟ್ರಿಕ್ಸ್ ಫಾರ್ಮೆಟ್ ಅಲ್ಲಿ ಟ್ರಾನ್ಸಿಸ್ಟರ್ಸ್ ಇಲ್ಲಿ ಡೇಟಾನ ಸ್ಟೋರ್ ಮಾಡುತ್ತೆ. ಕೆಪಾಸಿಟರ್ಸ್ ಏನ್ ಮಾಡ್ತಾರೆ, zeros and ones ಫಾರ್ಮೆಟ್ ಅಲ್ಲಿ ಸ್ಟೋರ್ ಮಾಡ್ತಾರೆ. ಇಲ್ಲಿ ನೋ ನೀಡ್ ಟು ರಿಫ್ರೆಶ್ ಮೆನಿ ಟೈಮ್ಸ್, ಇಲ್ಲಿ ರಿಫ್ರೆಶ್ ಅನ್ನೋದು ಆಟೋಮೆಟಿಕ್ ಆಗಿ ಡೌನ್ ಪಾಡ್ಕೊಂಡು ಆಗ್ತಾರೆ. The next one, point number 3, called SDRAM. SDRAM stands for Synchronous Dynamic Random Access Memory. It is a special type of DRAM, students. ಅಂದ್ರೆ ನೀವೇನ್ DRAM ಅಂತ ಓದಿದ್ರೆ ಅದರಲ್ಲಿ ಇನ್ನೊಂದು ಟೈಪ್ ಅಂತ ತಗೊಂಡಾಗ ನಮ್ಗೆ SDRAM ಅನ್ನೋದು ಸಿಗುತ್ತೆ. ಇಟ್ ಈಸ್ ಸಿಂಕ್ರೊನೈಸ್ಡ್ ಟು ದ ಸಿಸ್ಟಮ್ ಕ್ಲಾಕ್ಸ್. ಜನರಲ್ ಆಗಿ ಸಿಸ್ಟಮ್ ಕ್ಲಾಕ್ಸ್ ಗೆ ಯೂಸ್ ಮಾಡ್ತೀವಿ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಟೈಮಿಂಗ್ಸ್. ಸೊ ಈ ತರ ಸಿಸ್ಟಮ್ ಕ್ಲಾಕ್ಸ್ ನ ಮೇಂಟೆನೆನ್ಸ್ ಅಲ್ಲಿ ಕೂಡ SDRAM ನ ಯೂಸ್ ಮಾಡ್ತೀವಿ. ಇಟ್ ನೋಸ್ the next cycle and data which is to be processed. Cycle ಅಂತಂದ್ರೆ ಏನು, ನೀವು ತುಳಿಯೋ ಸೈಕಲ್ ಅಲ್ಲ ಸ್ಟೂಡೆಂಟ್ಸ್. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸೈಕಲ್ ಅಂತಂದ್ರೆ ಒಂದು ಪ್ರೊಸೆಸ್ ಅಂತ ಹೇಳ್ಬಿಟ್ಟು, ಅಂದ್ರೆ ಈಗ ನೀವೇನಾದ್ರೂ ಸರ್ಚ್ ಮಾಡುವಾಗ ರೌಂಡ್ ಆಗಿ ರೊಟೇಟ್ ಆಗ್ತಾ ಇರುತ್ತೆ, ದಟ್ ಇಸ್ ಕಾಲ್ಡ್ ಸೈಕಲ್ ಅಂತ ಹೇಳ್ತೀವಿ. ಅಂದ್ರೆ ನೆಕ್ಸ್ಟ್ ಸೈಕಲ್ ಅಂತಂದ್ರೆ ಯು ಕ್ಯಾನ್ ಇಮ್ಯಾಜಿನ್ ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಅಂತ. ಅಂಡ್ ಡೇಟಾ ವಿಚ್ ಇಸ್ ಟು ಬಿ ಪ್ರೊಸೆಸ್. ಸೊ ಯಾವ ಡೇಟಾ ನೆಕ್ಸ್ಟ್ ಪ್ರೊಸೆಸ್ ಆಗ್ಬೇಕು ಅದನ್ನ ಕೂಡ SDRAM ಮೇಂಟೈನ್ ಮಾಡ್ತೀವಿ ಅಂತ. Again I am repeating, it is a special type of DRAM. It is synchronized to the system clocks. It knows the next cycle and data which is to be processed. Which is the next one, DDR SDRAM. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. It stands for Double Data Rate Synchronous Dynamic Random Access Memory ಅಂತ ಕರಿತೀವಿ. ಇಟ್ ಈಸ್ ಲೈಕ್ ಆರ್ಡಿನರಿ SDRAM. ಇವನ್ನ ನಾವೇನಂತ ಕರಿತೀವಿ, ಆರ್ಡಿನರಿ SDRAM ಅಂತ ಹೇಳ್ತೀವಿ. ನಿಮ್ಮ SDRAM ತರನೇ DDR SDRAM ಕೂಡ ಒಬ್ಬ. ಡೇಟಾ ಟ್ರಾನ್ಸ್ಫರ್ ರೇಟ್ ಇಸ್ ಡಬಲ್. ನಮ್ಮ ಡೇಟಾ ಟ್ರಾನ್ಸ್ಫರ್ ರೇಟ್ ಅನ್ನೋದು ಏನಾಗುತ್ತೆ, ಇಲ್ಲಿ ಡಬಲ್ ಆಗಿರುತ್ತೆ ಸ್ಟೂಡೆಂಟ್ಸ್. ಅಂದ್ರೆ SDRAM ಅಲ್ಲಿ ಎಷ್ಟು ಕಳಿಸ್ತೀರಾ, DDR SDRAM ಅಲ್ಲಿ ಡಬಲ್ ಕಳಿಸಬಹುದು. ಅದಕ್ಕೋಸ್ಕರ ನಾವಿಲ್ಲಿ ಡಬಲ್ ಡೇಟಾ ರೇಟ್ ಅಂತ ಕರಿತೀವಿ. ವೆನ್ ಕಂಪೇರ್ ಟು ದ SDRAM, ನಿಮ್ಮ SDRAM ಗೆ ಕಂಪೇರ್ ಮಾಡಿದಾಗ ಡೇಟಾ ಟ್ರಾನ್ಸ್ಫರ್ ರೇಟ್ ಡಬಲ್ ಇರುತ್ತೆ. ಸೊ ಇದನ್ನ ನಾವು ಕರೆಯೋದು DDR SDRAM ಅಂತ ಹೇಳಿ. ಡೋಂಟ್ ಕನ್ಫ್ಯೂಸ್ ಸ್ಟೂಡೆಂಟ್ಸ್. ವಿ ಆರ್ ಇನ್ ದ ಕಾನ್ಸೆಪ್ಟ್ ಆಫ್ ಮೆಮೊರಿ. ಮೆಮೊರಿಯಲ್ಲಿ ಟೂ ಟೈಪ್ಸ್ ಇದೆ, ಪ್ರೈಮರಿ ಅಂಡ್ ಸೆಕೆಂಡರಿ. ವಿ ಆರ್ ಇನ್ ದ ಕಾನ್ಸೆಪ್ಟ್ ಆಫ್ ಪ್ರೈಮರಿ. ಪ್ರೈಮರಿಯಲ್ಲಿ ಟೂ ಟೈಪ್ಸ್ ಸಿಗುತ್ತೆ, RAM ಅಂಡ್ ROM. ವಿ ಆರ್ ಇನ್ ದ ಕಾನ್ಸೆಪ್ಟ್ ಆಫ್ RAM. RAM ಅಲ್ಲಿ 4 ಟೈಪ್ಸ್ ನೋಡಿದ್ವಿ, SRAM ಅಂತ, DRAM ಅಂತ, STRAM ಅಂತ, DDR STRAM ಅಂತ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. SRAM, DRAM, SDRAM, DDR SDRAM ಅಂತ ಕರಿತೀವಿ. ಸೊ ಇವತ್ತಿಗೆ 4 ಕಾನ್ಸೆಪ್ಟ್ ಸಾಕು ಸ್ಟೂಡೆಂಟ್ಸ್. ದ ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್ ROM. ROM ಸ್ಟ್ಯಾಂಡ್ಸ್ ಫಾರ್ ರೀಡ್ ಓನ್ಲಿ ಮೆಮೊರಿ. ಈ ಕಾನ್ಸೆಪ್ಟ್ ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸ್ಟಡಿ ಮಾಡೋಣ. ಸೊ ಇವತ್ತು ಏನೇನ್ ಡಿಸ್ಕಸ್ ಮಾಡಿದೀವಿ ಅದನ್ನ ಒಂದ್ಸತಿ ರಿವಿಷನ್ ಮಾಡ್ಕೊಳ್ಳಿ, ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೆಕ್ಸ್ಟ್ ಕಾನ್ಸೆಪ್ಟ್ ಸ್ಟಡಿ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಸ್ಟೂಡೆಂಟ್ಸ್.